ಇತ್ತೀಚಿನ ದಿನಗಳಲ್ಲಿ ಮನೆಯ ಆಹಾರ ಸೇವನೆ ಮಾಡಿದ್ರು ಲೂಸ್ ಟೂಲ್ಸ್ ಪಾಸ್ ಮಾಡೋದು, ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಬ್ಲೋಟಿಂಗ್ ಥರ ಆಗೋದು, ಹಾಗೆ ಸ್ವಲ್ಪ ಆಚೆ ಹೋಗಿ ಬಂದರು ಅಥವಾ ಮನೇಲಿದ್ದರೂ ಕೂಡ ತುಂಬ ಟಯರ್ಡ್ನೆಸ್ ಅನಿಸೋದು, ಈ ಥರ ಏನಾದರೂ ಫೀಲ್ ಆಗ್ತಿದೆಯಾ? ಯಾಕೆ ಈ ಥರ ಆಗ್ತಾಯಿದೆ, ಅದನ್ನು ಹೇಗೆ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಇವಾಗ ಸಮ್ಮರ್ ಸೀಸನ್ ಇರೋದರಿಂದ, ಸಮ್ಮರ್ ಸೀಸನ್ ಅಂತಂದರೆ ಗ್ರೀಷ್ಮ ಋತು. ಸೊ ಈ ಗ್ರೀಷ್ಮ ಋತುವಲ್ಲಿ ನಮ್ಮ ದೇಹದಲ್ಲಿ ಸ್ಟ್ರೆಂತ್ ಕಡಿಮೆ ಇರುತ್ತೆ, ಓಕೆ, ಡ್ರೈನೆಸ್ ಜಾಸ್ತಿ ಇರುತ್ತೆ, ಎಕ್ಸೆಸಿವ್ ಹೀಟ್ ಇರುತ್ತೆ. ಸೊ ಈ ಎಕ್ಸೆಸಿವ್ ಹೀಟ್ ನಮ್ಮ ಬಾಡಿನ ಡಿಹೈಡ್ರೇಟ್ ಮಾಡಿ ನಮಗೆ ಆಟೋಮೆಟಿಕ್ಕಾಗಿ ನಮ್ಮ ಸ್ಟ್ರೆಂತನ್ನು ಕಡಿಮೆ ಮಾಡುತ್ತೆ. ಸೊ ಈ ಕಾರಣದಿಂದ ತುಂಬಾ ಸುಸ್ತಾಗ್ತಾ ಬರುತ್ತೆ. ಸೊ ಈ ಟೈಮಲ್ಲಿ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಹೇಳಿದ್ರೆ, ನಮ್ಮ ಆಹಾರ ಲೈಟಾಗಿರಬೇಕು, ಅಂದರೆ ಈಸಿಲಿ ಡೈಜೆಸ್ಟಬಲ್ ಫುಡ್ಸ್ನ ಕನ್ಸ್ಯೂಮ್ ಮಾಡಬೇಕು. ಸೊ ಲಿಕ್ವಿಡ್ ಅಂತಂದರೆ ಮೋರ್ ವಾಟ್ರಿ ಇರ್ತಕ್ಕಂಥ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅಥವಾ ಆಹಾರನೇ ಆಗಿರ್ಬೋದು, ಆ ಥರದನ್ನು ಆ್ಯಡ್ ಆನ್ ಮಾಡ್ಕೋಬೇಕು. ಆಮೇಲೆ ಕೂಲಿಂಗ್ ಅಂದರೆ ತಣ್ಣಗಿರ್ತಕ್ಕಂಥ ಆಹಾರನ ನಾವು ತೊಗೋಬೇಕಾಗತ್ತೆ. ಅದರ ಜೊತೆಗೆ ಸ್ವಲ್ಪ ಸ್ವೀಟ್ ಇರ್ತಕ್ಕಂಥ ಆಹಾರನೂ ನಾವು ಸೇವನೆ ಮಾಡಬೇಕು. ಸೊ ವಾಟ್ರಿ ಫ್ಲೂಯಿಡ್ಸ್ ಅಥವಾ ಫ್ಲೂಯಿಡ್ ಇರ್ತಕ್ಕಂಥ ಆಹಾರಗಳಂತ ಹೇಳಿದ್ರೆ, ತರಕಾರಿಗಳಲ್ಲಿ ಒಂದು ಕುಕುಂಬರ್ ಬರುತ್ತೆ. ಸೊ ಫ್ರೂಟ್ಸಲ್ಲಿ ಬಂದು ವಾಟರ್ ಮೆಲನ್ ಬರುತ್ತೆ. ಸೊ ಸೀಸನಲ್ ಫ್ರೂಟ್ ಮ್ಯಾಂಗೋ ಆಗಿರೋದ್ರಿಂದ ಅದು ಸ್ವೀಟು ಇರುತ್ತೆ. ಸೊ ಯು ಕ್ಯಾನ್ ಆ್ಯಡ್ ದಟ್ ಟು ಯುವರ್ ಡಯಟ್. ಅಲಾಂಗ್ ವಿತ್ ದಟ್ ಜಾಗರಿಯಿಂದ ಮಾಡಿರ್ತಕ್ಕಂಥ, ಅಂದರೆ ಬೆಲ್ಲದಿಂದ ತಯಾರಿಸಿರ್ತಕ್ಕಂಥ ಅಡುಗೆಗಳನ್ನ ನೀವು ಕೂಡ ಯೂಸ್ ಮಾಡ್ಬೋದು. ಸೊ ಲೈಟ್ ಡಯಟ್ ಅಂತ ಬಂದರೆ ಅನ್ನ ರಸಮ್ ಆಗಿರಬಹುದು, ಕಿಚಡಿ, ಪೊಂಗಲ್, ಇಡ್ಲಿ ಚಟ್ನಿ, ಈ ಥರದ್ದನ್ನು ನೀವು ಆ್ಯಡ್ ಮಾಡ್ಕೋಬೋದು. ವಾಟ್ ಯು ಶುಡ್ ಅವಾಯ್ಡ್, ಯಾವುದನ್ನು ನೀವು ತೊಗೋಬಾರ್ದು ಅಂತ ಹೇಳಿದ್ರೆ, ಫ್ರೈಡ್ ಐಟಮ್ಸ್ ತೊಗೋಬಾರ್ದು, ಸ್ಪೈಸಿ ಐಟಮ್ ತೊಗೋಬಾರ್ದು, ನಾನ್ ವೆಜ್ಜನ್ನ ಅವಾಯ್ಡ್ ಮಾಡಬೇಕು. ಸೊ ಒಕೇಷನಲಿ ಅಂದರೆ ನಾನ್ ವೆಜ್ನ ನೀವು ಕನ್ಸ್ಯೂಮ್ ಮಾಡ್ಬೋದು, ಬಟ್ ರೆಗ್ಯುಲರ್ ಯೂಸು ಅಂತ ಹೇಳಿದ್ರೆ ಇಟ್ ಲೀಡ್ಸ್ ಟು ಇಂಡೈಜೆಷನ್. ಸೊ ಇಟ್ ಈಸ್ ನಾಟ್ ಅಡ್ವೈಸಬಲ್ ಇನ್ ದಿಸ್ ಋತು, ಓಕೆನಾ. ಸೊ ಅದರ ಜೊತೆಗೆ ಆಲ್ಕೋಹಾಲ್ನ ಅವಾಯ್ಡ್ ಮಾಡಬೇಕು, ಕೆಫೈನ್ ಇರ್ತಕ್ಕಂಥ ಸಬ್ಸ್ಟೆನ್ಸಸ್ ಕೂಡ ನೀವು ಅವಾಯ್ಡ್ ಮಾಡಬೇಕು. ಸೊ ರೆಗ್ಯುಲರಾಗಿ 3 to 4 ಲೀಟರ್ಸ್ ಆಫ್ ವಾಟರ್ನ ಕನ್ಸ್ಯೂಮ್ ಮಾಡಿ, ಓಕೆ. ಸೊ ಲೈಟ್ ಎಕ್ಸಸೈಸ್ ಲೈಕ್ ಯೋಗ, ಲೈಟ್ ಆಸನಾಸ್ ಆಗಿರ್ಬೋದು, ಆ ಥರದ್ದನ್ನು ನೀವು ಮಾಡ್ಕೊಳ್ಳಿ. ಆದಷ್ಟು ನೀವು ರೆಸ್ಟ್ ಮಾಡಬೇಕು, ಓಕೆನಾ. ಯಥೇಚ್ಛವಾಗಿ ಫ್ಲೂಯಿಡ್ ಇಂಟೇಕ್ ಮಾಡಿ, ಲೈಕ್ ಟೆಂಡರ್ ಕೋಕೋನಟ್ ಆಗಿರಬಹುದು, ಎಳ್ನೀರಾಗಿರಬಹುದು, ಅಥವಾ ಬಟರ್ ಮಿಲ್ಕ್ ಆಗಿರಬಹುದು, ಅಥವಾ ನೀರಾಗಿರಬಹುದು. ಚೆನ್ನಾಗಿ ನೀರಿನಂಶ ಇರ್ತಕ್ಕಂಥ ಸಬ್ಸ್ಟೆನ್ಸಸ್ನ ನೀವು ತಗೊಳ್ಳಿ. ಸೊ ಈ ಗ್ರೀಷ್ಮ ಋತುವಲ್ಲಿ, ಅಂದರೆ ಈ ಸಮ್ಮರ್ ಸೀಸನಲ್ಲಿ ಡಯಟ್ ಯಾವ ರೀತಿ ಇರಬೇಕು, ಬೆಳಗ್ಗೆ ನೀವು ಬ್ರೇಕ್ಫಾಸ್ಟಿಗೆ ಏನು ತೊಗೋಬೇಕು, ಮಧ್ಯಾಹ್ನ ಲಂಚ್ಗೆ ಏನು ತೊಗೋಬೇಕು, ಈವ್ನಿಂಗ್ ಸ್ನ್ಯಾಕ್ಸ್ ಏನು ತೊಗೋಬೇಕು, ನೈಟ್ ಡಿನ್ನರ್ ಯಾವ ರೀತಿ ಇರಬೇಕು. ಸೊ ಇದೆಲ್ಲನೂ ನಾನೊಂದು ಡಯಟ್ ಚಾರ್ಟ್ ಪ್ರಿಪೇರ್ ಮಾಡಿ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ನನ್ನ ಡಯಟ್ ಚಾರ್ಟನ್ನು ನೀವು ನೋಡಿಕೊಂಡು ಅದರ ಉಪಯೋಗನ ಪಡ್ಕೋಬಹುದು. ಸೊ ಹಾಗಾಗಿ ಈ ಸಮ್ಮರ್ ಸೀಸನ್ ಅಂದರೆ ಗ್ರೀಷ್ಮ ಋತುವಲ್ಲಿ ಆದಷ್ಟು ರೆಸ್ಟ್ ಮಾಡ್ಕೊಳ್ಳಿ, ಹಾಗೆ ನೀರನ್ನು ಯಥೇಚ್ಛವಾಗಿ ತಗೊಂಡು ಆರೋಗ್ಯವಾಗಿರಿ.